ಬಳ್ಳಾರಿಯಲ್ಲಿ ಸೂರ್ಯ ನ್ಯೂಸ್ ಕನ್ನಡ ಡಿಜಿಟಲ್ ಮಾಧ್ಯಮದ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮ ಅದ್ದೂರಿಯಾಗಿ ನಡೆದಿದೆ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುವ 23 ಜನ ಸಾಧಕರಿಗೆ ವಿವಿಧ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಈ ವೇಳೆ ಗೌರವಿಸಲಾಗಿದೆ. ಬಳ್ಳಾರಿ ನಗರದ ಬಾಲ್ ಹೋಟೆಲ್ನಲ್ಲಿ ನಡೆದಂತಹ ಈ ಸಮಾರಂಭವು ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾ ವಿರಕ್ತ ಮಠ ಸೋಮಸಮುದ್ರ ಗ್ರಾಮದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಶ್ರೀಧರಗಡ್ಡೆ ಗ್ರಾಮದ ಮರಿಕೊಟ್ಟೂರು ದೇವರು ಅವರ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಗಿದೆ. ಜಿಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಜೆಕೆ ಸ್ವಾಮಿ, ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರರಾದಂತಹ ಪಿ ಗಾದ್ಯಪ್ಪ ಹಾಗೂ ಮಾಜಿ ಮೇಯರ್ ರಾಜೇಶ್ವರಿ ಸುಬ್ಬರಾಯುಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಜೆಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಜೆಕೆ ಸ್ವಾಮಿ ಅವರು ಮಾತನಾಡಿ, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುವ ಸಾಧಕರನ್ನ ಗುರುತಿಸಿ ಗೌರವಿಸುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ. ಇಂತಹ ಪ್ರಶಸ್ತಿಗಳು ಮತ್ತಷ್ಟು ಜನರನ್ನ ಸಮಾಜಮುಖಿ ಸೇವೆಯತ್ತ ಪ್ರೇರೇಪಿಸುತ್ತವೆ ಎಂದು ಹೇಳಿದ್ದಾರೆ. ಆಶೀರ್ವಚನ ನೀಡಿದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಮಾಜದ ಒಳಿತಿಗಾಗಿ ದುಡಿಯುವ ವ್ಯಕ್ತಿಗಳನ್ನ ಗುರುತಿಸಿ ಸನ್ಮಾನಿಸುವುದು ಸೇವೆಯ ಮೌಲ್ಯವನ್ನ ಹೆಚ್ಚಿಸುತ್ತದೆ. ಉತ್ತಮ ಕೆಲಸ ಮಾಡುವವರಿಗೆ ಸಮಾಜದಿಂದ ಪ್ರೋತ್ಸಾಹ ದೊರೆತರೆ ಇನ್ನಷ್ಟು ಜನರು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ಸಿಗುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಬಾರಿಕರ್, ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಜಿಎಸ್ ಈರನಗೌಡ, ಜಿಲ್ಲಾ ಗ್ಯಾರಂಟಿಗಳ ಉಪಾಧ್ಯಕ್ಷರಾದಂತಹ ಸಂಗನಕಲ್ಲು ವಿಜಯಕುಮಾರ್, ಕೆಎಸ್ಜೆ ಯೂನಿಯನ್ ಜಿಲ್ಲಾಧ್ಯಕ್ಷ ಯರಗುಡಿ ರಮೇಶ್, ಸಾಮಾಜಿಕ ಹೋರಾಟಗಾರ ಸಿದ್ದೇಶ್ ಉಳೂರು ಹಾಗೂ ಚಲನಚಿತ್ರ ನಿರ್ದೇಶಕ ಕೃಷ್ಣ ಮೋಹನ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀಮತಿ ಎಸ್ ರತ್ನಮ್ಮ ಕಟ್ಟೆಸ್ವಾಮಿ, ಡಾಕ್ಟರ್ ಸಿ ಮುನಿಸ್ವಾಮಿ ಕಪ್ಪಗಲ್ಲು, ಎಂಜಿ ಕನಕ, ಜಿಎಸ್ ಈರನಗೌಡ, ಗೋವರ್ಧನ, ಚಾನಾಳ ಅಮರೇಶಪ್ಪ, ಶ್ರೀ ಹುಲಿಕುಂಟೆರಾಯ ತೊಗಲುಗೊಂಬೆ ಕಲಾ ತಂಡ, ಎಚ್ ಮರಿಸ್ವಾಮಿ, ವಿಜಯಲಕ್ಷ್ಮಿ, ಮೊಹಮ್ಮದ್ ಇಶಾಕ್, ಅಸ್ಲಂ ಭಾಷಾ, ಎನ್ ಕೃಷ್ಣ ಮೋಹನ್ ಶೆಟ್ಟಿ, ಕೆಟಿ ಹೊನ್ನೂರ್ ಸ್ವಾಮಿ, ಡಿ ಪರಶುರಾಮ್ ಹಾಗೂ ನಾಗರತ್ನ ದೊಡ್ಡಮಣಿ ಸೇರಿದಂತೆ 23 ಜನ ಸಾಧಕರಿಗೆ ವಿವಿಧ ಕ್ಷೇತ್ರಗಳ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು. ಸೂರ್ಯ ನ್ಯೂಸ್ ಕನ್ನಡ ಡಿಜಿಟಲ್ ಮಾಧ್ಯಮದ ಸಂಪಾದಕರು ಹಾಗೂ ವರದಿಗಾರರಾದಂತಹ ಹೇಮಂತ್ ರಾಜ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಸಮಾರಂಭದಲ್ಲಿ ಸಮಾಜ ಸೇವಕರು, ಪತ್ರಕರ್ತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿ ಪ್ರಶಸ್ತಿ ಪುರಸ್ಕೃತರನ್ನ ಅಭಿನಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನಿರ್ಭೀತ ವರದಿಗಾರ ಪ್ರಶಸ್ತಿ. ಇವರು ಯಾವುದೇ ಒತ್ತಡಕ್ಕೆ ಮಣಿಯದೆ ಸತ್ಯ ಸುದ್ದಿಗಳನ್ನು ಜನರಿಗೆ ತಲುಪಿಸಿ ಜಾಗೃತಿ ಮೂಡಿಸಿದ್ದಕ್ಕಾಗಿ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರ ಸೇವೆಯನ್ನು ಗುರುತಿಸಿ ನಮ್ಮ ಮಾಧ್ಯಮ ವತಿಯಿಂದ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಅಭಿನಂದನೆಗಳು. ರಾಜಕಾರಣ ಮಾಡ್ತಕ್ಕಂಥ ಕೆಲಸ, PhD ಮಾಡ್ತಕ್ಕಂಥ ಕೆಲಸ ಅಥವಾ ಕಾರ್ಪೊರೇಟ್ಗಳು ಇತರ ರಾಜಕಾರಣ ತಂದಿರತಕ್ಕಂಥ ಮಾಡ್ತಕ್ಕಂಥ ಕೆಲಸ ಅಂತ ಭಾವಿಸಿಕೊಂಡಿರ್ತಕ್ಕಂಥ ಸಮಾಜದಲ್ಲಿ ಕೂಡ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಪ್ರಜೆ, ಈ ತರ ಹುಟ್ಟಿರುವ ಸಂಘಟನೆ ಕೂಡ ಸಮಾಜದ ಮುಖಿಯಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಬಂದು ಪತ್ರಿಕಾಗೋಷ್ಠಿಯನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕಂತ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥ ನಮ್ಮ ಹೇಮಂತ್ ಅವರು ಕೂಡ ಬಹಳಷ್ಟು ಜನ ಇಲ್ಲಿ ಕೂಡ ಇದ್ದಾರೆ. ಮೊದಲನೇದಾಗಿ ಹೇಮಂತ್ ಅವರಿಗೆ ಚಾನಲ್ ವಾರ್ಷಿಕೋತ್ಸವ ಸಂದರ್ಭವಾಗಿ ಅವ್ರಿಗೆ ಅಭಿನಂದನೆಗಳು. ನಮ್ಮ ಪತ್ರಿಕಾ ರಂಗ ಅಂದ್ರೇನೆ ಒಂದು ಚಾಲೆಂಜ್ ಇದ್ದಂಗೆ. ನೀನು ಸುದ್ದಿ ಹೊರತರೋದ್ರಲ್ಲಿ ಎಷ್ಟೋ ಬೆದರಿಕೆಗಳಿರ್ತವೆ, ಏನೇನೋ ಇರ್ತವೆ, ಆದ್ರೇನೋ ಧೈರ್ಯವಾಗಿ ನಿಂತ್ಕೊಂಡು ಅದೇನಿದೆ ವಾಸ್ತವಾಂಶಗಳಲ್ಲಿ ಹೊರತರುವ ಪ್ರಯತ್ನದಲ್ಲಿ ಬಹಳ ಕಷ್ಟಪಟ್ಟು ನಮಗೆ ಏನ್ ನಡೀತಾ ಇದೆ ಅಂತ ಜನಗಳಿಗೆ ನಾವು ವಾಸ್ತವಾಂಶ ತರಬೇಕಂತ ಅವ್ರು ಬಹಳ ಪ್ರಯತ್ನ ಮಾಡ್ತಿರ್ತಾರೆ. ಇನ್ನ ನೀವು ಸೂರ್ಯ ನ್ಯೂಸ್ ಚಾನೆಲ್ ಅವರು ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೆದು ಇನ್ನ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಬೇಕಂತ ಹೇಳ್ತಾ ಮೂರ್ತಿ ಸಣ್ಣದು ಆದ್ರೆ ಕೀರ್ತಿ ದೊಡ್ಡದಂತ ಹೇಮಂತ್ ರಾಜು ವಾರ್ಷಿಕೋತ್ಸವ ಈ ವರ್ಷ ಸಹ ಅದ್ದೂರಿಯಾಗಿ ಮಾಡ್ಬೇಕಂತೇಳಿ ಅವರ ಒಂದು ಬಹಳ ಇತ್ತು. ಆದ್ರೆ ತಾವು ಸಹ ಈ ಗಣ್ಯ ಮಾನ್ಯಗಳು ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತೀನಿ. ಅವರ ಪರಿಶ್ರಮನೇ ಕಾರಣ. ಅದಕ್ಕೆ ಹೇಳ್ತಾರೆ, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಬಿಸಿಲು ಅಂತ ಹೇಳಿ ಉನ್ನತ ಉದಾಹರಣೆ ಅಂದ್ರೆ ನಮ್ಮ ಹೇಮಂತ್ ಅವರು ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ನಾವೇನೆಲ್ಲ ಮಾಡೋ ರಕ್ಷಣೆ ವೇದಿಕೆ ನಿಂತರೂ ಕೂಡ ಹುಡುಗ ಏನೇ ಪ್ರತಿಫಲ ಅಪೇಕ್ಷದೆ ಮಾಡದೆ ನಮ್ಮ ವೇದಿಕೆ ಕಾರ್ಯಕ್ರಮಗಳನ್ನ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಸ್ನೇಹಿತ ಮತ್ತು ಅಣ್ಣ ತಮ್ಮರಿಗೆ ಬೆಲೆ ಕೊಟ್ಟು ಇಷ್ಟು ವರ್ಷಗಳ ಕಾಲ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ
ವಾಕ್ ಸ್ವತಂತ್ರ ಇರ್ಬೇಕು, ಮನುಷ್ಯನಿಗೆ ತನ್ನದೇ ಆದ ಚೈತನ್ಯ ಇರ್ಬೇಕು ಅಂತಂದೇಳಿ ಆ ಹುಡುಗ ಇವತ್ತು ತಮ್ಮ ಸ್ವಂತ ನ್ಯೂಸ್ ಚಾನೆಲ್ ಅನ್ನು ಮಾಡಿದ್ದಾರೆ. ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ರಾಜ್ಯದಲ್ಲಿ ಪ್ರಶ್ನೆ ಮಾಡೋರು ಇರ್ಬೇಕು. ಪ್ರಶ್ನೆ ಮಾಡೋರು ಇದ್ರೆ ಮಾತ್ರ ಆ ರಾಜ್ಯ ಸುರಕ್ಷಿತವಾಗಿರುತ್ತದೆ, ಸಂರಕ್ಷಣೆ ಆಗಿರುತ್ತದೆ ಅಂತ ಹೇಳಕ ಒಂದು ಸಾಕ್ಷಿ. ಇದು ಸೂರ್ಯ ನ್ಯೂಸ್ ಕನ್ನಡ.